ಅಯೋಧ್ಯ ರಾಮ ಮಂದಿರದ ಮೂಲ ಮೂರ್ತಿ ರಚನೆ ಮಾಡೋ ಕೆಲಸವನ್ನು ಭಾರತದ 3 ಶ್ರೇಷ್ಠ ಶಿಲ್ಪಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅರುಣ್ ಯೋಗಿರಾಜ್ ಕೂಡ ಒಬ್ಬರು. ದೇವ್ರೆ, ಈ ಕೈಯಿಂದ ಎಷ್ಟೋ ಶಿಲೆಗಳನ್ನ ಕೆತ್ತಿದ್ದೀನಿ, ಆದ್ರೆ ಈ ಶಿಲೆನ ಕೆತ್ತೋದಿಕ್ಕೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನೇ ಒಂದ್ ದಾರಿ ತೋರಿಸ್ಬೇಕು. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು, ನೀನೆ ಕರ್ಮ, ನೀನೆ ಧರ್ಮ, ನೀನೆ ಮರ್ಮ, ನೀನೆ ಪ್ರೇಮ. ನಿಮ್ಮ ಜೀವನ ನಿಮ್ಮ ಪಾಲಿನ ನನಗೇನು ಹೆಸರಿಲ್ಲ, ಕಣ ಕಣ ಕಣದೊಳಗಿ ಕುಳಿತಿರುವೆ. ಮುಕುಂದ ಮುರಾರೇ, ಮುಕುಂದ ಮುರಾರೇ, ಆ ಕಣ್ಣು, ರಾಮ ರಾಮ. ರಾಮ, ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನೀನದೆ, ಫಲವು ನೀನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮ ಪಡುವೆ ನೀನು. ನಾನಿರುವೆನು ಒಳಗೆ, ನೀ ಹುಡುಕಿದೆ ಹೊರಗೆ. ಹುಚ್ಚು ಮನದ ಹುಡುಗಿ ನಡೆ ಬೆಳಕಿನ ಕಡೆಗೆ. ನಿಮ್ಮ ಜೀವನ ಮಾಲೀಕನಾನು, ನಿಮ್ಮ ಪಾಲಿನ ಸೇವಕನಾನು. ಕಣ ಕಣ ಕಣದೊಳಗೆ ನಾನಿರುವೆ. ಶಿಲ್ಪಿಗಳು ಕೆತ್ತಿದ 3 ಶಿಲೆಗಳಲ್ಲಿ ಅಂತಿಮವಾಗಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತಿದ ರಾಮಲಲ್ಲನನ್ನು ಪ್ರತಿಷ್ಠಾಪಿಸಲು ಆಯ್ಕೆ ಮಾಡಲಾಗಿದೆ. ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ನಿತ್ಯ ಇರುವನು.
ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲರಿಗೂ ಸಂಚಾರ ಹಾಡೋ ಹಾಡೋ ಜಯಕಾರ ರಾಮನಾಮ ಹಾಡಿರೋ ರಾಮ ಬರುವನು ಅವನ ಹಿಂದೆ ಹನುಮನು ನಿತ್ಯ ಇರುವನು ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲರಿಗೂ ಸಂಚಾರ ಹಾಡೋ ಹಾಡೋ ಜಯಕಾರ जय श्री राम।